1 ತಿಂಗಳಿಂದ ನಾನು ಮನೆ ಖಾಲಿ ಮಾಡಿದೆ. ಎಲ್ಲಾರು ಹೇಳಿದ್ರು ಮನೆ ಖಾಲಿ ಮಾಡಿದೆ, ಇವನು ದುಡ್ಡು ಕಳ್ಕೊಂಡ. ಅರೆ ದುಡ್ಡು ಇವತ್ತು ಕಳ್ದಿಲ್ಲ ರೀ, ನಾನು 30 ವರ್ಷದಿಂದ ಬರೀ ಕಳ್ಕೊಂಡೇ ಬಂದಿರೋದು. ನಾನು ಕಳ್ಕೊಂಡೇ ನಗ್ತಾ ಬಂದಿರೋದು. ಬಟ್ ಕಳ್ಕೊಂಡಿರೋದೆಲ್ಲ ನಿಮ್ಗೆ ಯಾರಿಗೂ ಅರ್ಥ ಆಗ್ತಿರೋದು ಏನಂದ್ರೆ ಬರೀ ನಿಮಗಳಿಗೋಸ್ಕರ ಅಷ್ಟೇ. ನಿಮ್ ಮನಸ್ಸು ಗೆಲ್ಲೋದಕ್ಕೆ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೀನಿ ನಾನು. ಬೇಸರ ಇಲ್ವೋ ಇಲ್ಲ, ಮತ್ತೆ ಗೆಲ್ತೀನಿ ಅನ್ನೋ ಆವೇಶ ಇದೆಯಲ್ಲ ನನ್ನಲ್ಲಿ, ಆಸೆ ಯಾವತ್ತೂ ಕಡಿಮೆ ಆಗಿಲ್ಲ ನನಗೆ. ಯಾರು ಏನೇ ಮಾಡ್ಲಿರಿ, ರವಿಚಂದ್ರನ್ ಗೆಲ್ಲಕ್ ಆಗ್ತಿಲ್ಲ. ನಾನು ಇನ್ಯಾವನ್ಗೂ ಕಾಂಪಿಟೇಟರ್ ಅಲ್ಲ, ಇನ್ಯಾರನ್ನು ಗೆಲ್ಬೇಕಾಗೂ ಇಲ್ಲ. ನಾನು ನನ್ನನ್ನೇ ಗೆಲ್ಬೇಕು ಇವಾಗ ವಾಪಸ್. ನಾನು ದುಡ್ಡಿಗೆ ದುಡ್ದು ಇಲ್ಲ, ದುಡ್ಡು ಬೇಕಾಗೂ ಇಲ್ಲ ನನಗೆ. ಬಟ್ ದುಡ್ಡು ಬೇಕು ಅನ್ನೋದು ಸಿನಿಮಾ ಮಾಡೋದಕ್ಕಷ್ಟೇ. ಅದೊಂದಕ್ಕೆ ಇವತ್ತಿಗೂ ಇಲ್ಲಿ ಬಂದು ಕೂತಿದ್ದೀನಿ ನಾನು. ಈ ಸಂಪಾದನೆ ಮಾಡೋದು ನಾನು ಎಲ್ಲೋ ರಾಯಲ್ ಆಗಿ ಬದುಕಬೇಕು ಅಂತಲ್ಲ, ರಾಯಲ್ ಆಗಿ ಸಿನಿಮಾ ಮಾಡಬೇಕು ಅಂತ. ಆದ್ರೆ ಇವತ್ತು ನಿಜ ಹೇಳ್ತಿರೋದೇನಂದ್ರೆ 1 ತಿಂಗಳಿಂದ ನಾನು ಬದಲಾಯಿಸ್ಕೋಬೇಕು ಅನ್ನಿಸ್ತು. ನಾನು ಸಿನಿಮಾ ಸೋತೆ ಅಂತ ನೀವೇನಾದ್ರೆ ನಾನು ಬೇಜಾರು ಮಾಡ್ಕೊಂಡಿದ್ದೆ ಅನ್ಕೊಂಡ್ರೆ ಖಂಡಿತ ಸುಳ್ಳು. ನಿಮಗ್ ನಾನು ಮೆಚ್ಚಿಸ್ಲಿಲ್ವ ಅಂತ ಬೇಜಾರಾಗಿದೆ ನನಗೆ. ನನ್ನ ಪಿಕ್ಚರ್ಗೆ ನೀವು ನುಗ್ಗಿ ಅಭ್ಯಾಸ ನಿಮ್ಗೆ. ಮತ್ತೆ ವಾಪಸ್ ನೀವು ನನ್ನ ಸಿನಿಮಾ ನೋಡಕ್ಕೆ ನುಗ್ಗುತ್ತೀರಾ, ಆ ದಿವಸ ಬರುತ್ತೆ, ಆ ಕೆಲಸ ಮಾಡೇ ಮಾಡ್ತೀನಿ ನಾನು. ಇದು ನಾನು ನಿಮಗೆ ಕೂಡ ಮಾತು. ನಾನು ಯಾರು ಒಬ್ಬನಿಗೆ ದಿವ್ಸಕ್ಕೆ ಸಂಬಳ ಕೊಟ್ಕೊಂಡು ಇಟ್ಕೊಂಡಿದ್ನೋ, ಅವನು ಇವತ್ತು ನನಗೆ 1.5 ಕೋಟಿ ರೂಪಾಯಿ ಕೊಟ್ಟು ನನ್ನ ಆಕ್ಟ್ ಮಾಡಕ್ ಅವ್ನ ಸಿನಿಮಾ ಕರೀತಾನೆ ಅನ್ನೋ ಲೆವೆಲ್ ನನ್ನ ಜೊತೆ ಇರೋ ಹುಡುಗರು ಬೆಳೆದಿದ್ದಾರೆ ಇವತ್ತು. ನನಗೆ ಎಷ್ಟೋ ಜನ ಹೇಳ್ತಾ ಇರ್ತಾರೆ, ಇವ್ರು ಮಾತೆತ್ತರೆ ಪ್ರೇಮ್ ಲೋಕ ಹೇಳ್ತಾರೆ, ಮಾತೆತ್ತರೆ ರಣಧೀರ ಹೇಳ್ತಾರೆ. ಅಯ್ಯೋ, ಹುಟ್ಸಿದ ಅಪ್ಪ ಅಮ್ಮನ ಯಾರು ಬದಲಾಯಿಸಕ್ ಆಗತ್ತೇನ್ರಿ? ಯಾರು ಬದಲಾಯಿಸಕ್ ಆಗತ್ತೆ? ಅದು ನಮ್ಮನ್ನ ಇಲ್ಲಿವರೆಗೂ ಕರ್ಕೊಂಡ್ ಬಂದ್ ಬಿಟ್ಟಿದೆ. ಇವತ್ತಿಗೂ ನೀವು ಅದನ್ನೇ ಸ್ಟೇಜ್ ಮೇಲೆ ಹಾಡು ಹೇಳ್ತೀರಾ ಅಂದ್ರೆ ಆ ಪಿಕ್ಚರ್ ಎಷ್ಟು ಕೆಲಸ ಮಾಡಿದೆ. ನೀವುಗಳೆಲ್ಲ ಇವತ್ತು ಯಾರ್ಯಾರು ಕಮೆಂಟ್ ಮಾಡಿ ಮಾತಾಡ್ತಿರೋ ಆ ಪಿಕ್ಚರ್ ಇಂದಾನೆ ಹುಟ್ಟಿರೋದು ಇವರೆಲ್ಲ. ಆ ಥಿಯೇಟರ್ ನಿಮ್ಮ ಅಪ್ಪ ಅಮ್ಮ ನೋಡಿ ಪ್ರೀತಿಸೋದ್ ಕಲ್ತರು. ನಾನ್ ಜೀವನದಲ್ಲಿ ಫಸ್ಟ್ ಆಫ್ ಆಲ್ ಒಂದ್ ಹೇಳ್ತೀನಿ, ಭಯ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಭಯ ಅನ್ನೋದೇನಾದ್ರು ಉಟ್ಕೊಂಡಿದ್ರೆ ಅದು ನನ್ನ ಮಕ್ಕಳು, ಅವ್ರುಗಳು ಬಂದಾಗ ಜೀವನದಲ್ಲಿ. ಅರೆ ನಾವ್ ಹೆಂಗೋ ಬದುಕ್ಬಿಡ್ತೀವಿ ಕಣ, ಮಕ್ಳಿಗೋಸ್ಕರ ಹೆಂಗ ಇವಾಗ ಅವ್ರಿಗೇನಾದ್ರು ಮಾಡಿಡ್ಬೇಕಲ್ಲ. ಅವ್ರಿಗೇನ್ ಮಾಡಿಡೋದು? ಇದು ನಾನು ಯೋಚನೆ ಮಾಡಿರ್ಲಿಲ್ಲ. ನಾನು ಅವತ್ ಸುಮ್ನೆ 1 ಎಕರೆ ತೆಗೆದಾಕಿದ್ರು ಕೂಡ ಕಂಠೀರವ ಸ್ಟುಡಿಯೋ ಪಕ್ಕದಲ್ಲಿ 10,000 ರೂಪಾಯಿ ಎಕರೆ. ಅವತ್ತು ನನ್ನ ಹತ್ರ 1000 ಎಕರೆ ಇದ್ರೆ ಎಷ್ಟು, 1 ಎಕರೆ ಇದ್ರೆ ಎಷ್ಟು, ಅದಕ್ಕೂ ನಿಮ್ಗೇನ್ ಸಂಬಂಧ? ನಾನು ಅದನ್ನ ನೋಡಿ ನನ್ನ ಪ್ರೀತಿ ಸಂಗಿದ್ರೆ ನನಗೆ ಅದು ಬೇಡವೇ ಬೇಡ ಅಂತ, ಜೀವನನೇ ಬೇಡ. ಈ ಮುಖ ನೋಡಿ, ಈ ಮನಸ್ಸು ನೋಡಿ, ಈ ನಗು ನೋಡಿ ನನ್ನ ಪ್ರೀತಿಸ್ತೀರಾ, ಜೀವನ ಪೂರ್ತಿ ಪ್ರೀತಿಸಿ ನಿಮ್ ಕಾಲಡಿಯಲ್ಲಿ ಬಿದ್ದಿರ್ತೀನಿ. ನಮಸ್ಕಾರ.